ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಕಾಂತಾರ ಒಂದು ದಂತಕತೆ. ಜಸ್ಟ್ ಇವಾಗ ತಾನೇ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನೋಡ್ಕೊಂಡೆ. ಒಂದೇ ಪದದಲ್ಲಿ ಹೇಳ್ಬೇಕು ಅಂದ್ರೆ ಬೆಂಕಿ ಅಂತ ಅನಿಸ್ತು. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೋ ಅದಕ್ಕಿಂತ ಚೆನ್ನಾಗೈತೆ ಅಂತ ಹೇಳ್ಬೋದು. ಎಸ್, ಕಾಂತಾರ KGF ಅಂದಾಗೆಲ್ಲ ತುಂಬ ಹೆವಿ ಎಕ್ಸ್ಪೆಕ್ಟೇಷನ್ನ ಬಿಲ್ಡ್ ಮಾಡಿದಂಥ ನಮ್ಮ ಕನ್ನಡ ಸಿನಿಮಾಗಳು. ಸೊ ಕಾಂತಾರ 2 ಚಾಪ್ಟರ್ 2ನ ಯಾರ್ಯಾರು ನೋಡಿದ್ರು ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಟ್ಟಿತ್ತು ಆ್ಯಂಡ್ ಹೆವಿ ಎಕ್ಸ್ಪೆಕ್ಟೇಷನ್ನ ಬಿಲ್ಡ್ ಮಾಡಿತ್ತು. ಸೊ ಅದ್ರ ತಕ್ಕಂತೆ ಈಗ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಮೂವಿನೂ ಕೂಡ ಅಷ್ಟೇ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಕಡೆ ಎಲ್ಲೋ ಸಿಕ್ಕಾಪಟ್ಟೆ ಅಂದರೆ ಗ್ಯಾಪ್ ಕೊಡಲಿಲ್ಲ. ಒಂದು ಟ್ರೈಲರ್ ರಿಲೀಸ್ ಮಾಡಿದ್ಕೂ ಮೂವಿ ರಿಲೀಸ್ಗೂ ಬರೀ 10 days ಕೊಟ್ಟಿದ್ದಾರೆ ಅಲ್ಲ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಈ ಥರ ಒಂದು ಹೆವಿ ಎಕ್ಸ್ಪೆಕ್ಟೇಷನ್ ಇರೋ ಒಂದು ಮೂವೀಸ್ನ ಜನ ಹೋಗಿ ನೋಡ್ತಾರೆ ಅನ್ನೋ ಒಂದು ಭರವಸೆಲಿ ಈ ಥರ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಯಾವುದೇ ರೀತಿ ಪ್ರಮೋಷನ್ಸು ಕೂಡ ಮಾಡಿಸ್ತಿಲ್ಲ. ಐ ಥಿಂಕ್ ಇಂಥ ಮೂವಿಗಳಿಗೆ ಪ್ರಮೋಷನ್ಸ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೂ ಫ್ರಮ್ ಸೋನೇನೆ ಅಷ್ಟು ಚೆನ್ನಾಗಿ, ಏಕೆಂದರೆ ಮೂವಿ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಇನ್ನು ಇದು ಆಲ್ರೆಡಿ ಚಾಪ್ಟರ್ 2ನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ನ ಬಿಲ್ಡ್ ಮಾಡಿದಂಥದ್ದು. ತುಂಬ ಜನ ಏನು ನಮ್ಮ ದೇಶದಾದ್ಯಂತ ಕಾಯ್ತಾದಂಥ ಮೂವಿಗಳಲ್ಲಿ ನಮ್ಮ ಕಾಂತಾರ, ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಕಾಂತಾರನೂ ಕೂಡ ಒಂದು. ಎಸ್, ಈಗ ಟ್ರೈಲರ್ನ ಬಂದಾಯಿತು. ಟ್ರೈಲರ್ ಬಗ್ಗೆ ಮಾತಾಡೋಣ. ಇನ್ನು ಟ್ರೈಲರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದ್ರೆ, ಅಪ್ಪಯ್ಯ ಇದೇ ಜಾಗದಿಂದ ಅಲ್ವಾ ಮಾಯ ಆಗಿದ್ದು ಅನ್ನೋ ಒಂದು ಪ್ರಶ್ನೆಯಿಂದ ಶುರು ಆಗುತ್ತೆ. ಇಲ್ಲಿ ರಿಷಬ್ ಶೆಟ್ಟಿ ಅಂದರೆ ಕಥೆಯ ನಾಯಕ ಯಾರಿದ್ದಾರೆ, ರಿಷಬ್ ಶೆಟ್ಟಿ ಅವರ ಹೆಸರು ಬಂದು ಬರ್ಮೆ ಅಂತ ಇದೆ. ಸೊ ಇದ್ರ ಮೀನಿಂಗ್ ನಿಮ್ಗೆ ಏನಾರ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಬಂದಿದ್ದು ಸ್ವಲ್ಪ ತಡ ಆಯ್ತಾ ಅನ್ನೋ ಒಂದು ಇದು ಲೈನ್ ಏನಾಗಿದೆ, ಆ ಮೂವಿಲಿ ಬರೋ ಸನ್ನಿವೇಶಕ್ಕಾಗಿರ್ಬೋದು ಅಥವಾ ಇಲ್ಲಿ ಮೂವಿದು ಬಂದಿದ್ದು ತಡ ಆಯ್ತಾ ಅನ್ನೋ ಒಂಥರ ಕೇಳೋ ಥರ ಆ ಒಂದು ಲೈನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಚಾಪ್ಟರ್ 1 ಆಗಿರೋದ್ರಿಂದ ಚಾಪ್ಟರ್ 2ನಲ್ಲಿ ಏನು ತೋರಿಸಿದ್ರು ಅದ್ರದ್ದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಅಂದರೆ ಆ ಕತೆ ಮೂಲಕ ಶುರು ಆಗುತ್ತೆ ಕ್ವಶನ್ ಮಾರ್ಕ್ ಏನಿತ್ತು. ಸೊ ಅದಕ್ಕೆ ಉತ್ತರ ಕೊಡುವಂಥ ಅದು ಈ ಒಂದು ಚಾಪ್ಟರಲ್ಲಿ ನಾವು ನೋಡ್ಬೋದು. ಇನ್ನು ಅದರಲ್ಲಿ ಬ್ರಹ್ಮ ರಾಕ್ಷಸರಿದ್ದಾರೆ ಅಂತ ಹೇಳೋದಾಗಿರ್ಬೋದು, ಬಾಂಗ್ರಾ ಅನ್ನೋ ಒಂದು ಪ್ಲೇಸ್ ಆಗಿರ್ಬೋದು, ತುಂಬ ವಿಷಯಗಳಿದೆ. ಸೊ ಅದನ್ನ ನಾವು ಮೂವಿಲೇ ನೋಡಬೇಕಾಗುತ್ತೆ. ಇನ್ನು ಕಾಸ್ಟಿಂಗ್ ಬಗ್ಗೆ ನೋಡೋದಾದ್ರೆ ಡೈರೆಕ್ಟರ್ ಆ್ಯಂಡ್ ರೈಟರ್ ಬಂದು ನಮ್ಮ ರಿಷಬ್ ಶೆಟ್ಟಿ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ 2 ಮಾತೇ ಬೇಡ. ಅವರು ತುಂಬ ಸಲ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕಾಂತಾರದಲ್ಲಂತೂ ಯಪ್ಪ ಸೀರಿಯಸ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಂತೂ ಇವಾಗಲೂ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಬರೀ ಇವರೊಬ್ಬರೇ ಬರ್ದಿಲ್ಲ ಈ ಒಂದು ಮೂವಿ ಕತೆನ. ಇದ್ರ ಜೊತೆಗೆ ಕೋ ರೈಟರ್ ಬಂದು ಅನಿರುದ್ಧ್ ಮತ್ತೆ ಶಾನಿಲ್ ಗೌತಮ್ ನಿಮ್ಗೆಲ್ಲ ಈಗ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಸೂ ಫ್ರಮ್ ಸೋ ನಮ್ಮ ರವಿ ಅಣ್ಣ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೊ ಅವರೇನೆ ಈ ಕತೆಗೆ 3 ಜನ ರೈಟರ್ ಆದ್ರು. ಅಂದರೆ ಕೋ ರೈಟರು ಇವರಿಬ್ರು ಇರ್ತಾರೆ. ಮೇನ್ ರೈಟರ್ ಬಂದು ನಮ್ಮ ರಿಷಬ್ ಶೆಟ್ಟಿ ಅವರು. ಇನ್ನ ಪ್ರೊಡಕ್ಷನ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಹೊಂಬಾಳೆ ಪ್ರೊಡಕ್ಷನ್. ವಿಜಯ್ ಕಿರಗುಂದೂರವರು ಒಳ್ಳೊಳ್ಳೆ ಮೂವಿಗಳನ್ನ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂಡ್ ಒಳ್ಳೊಳ್ಳೆ ಹೈ ಬಜೆಟ್ ಸಿನಿಮಾಗಳನ್ನ ತಗೊಳ್ತಿದ್ದಾರೆ ಅಂತ ಹೇಳ್ಬೋದು. ರೀಸೆಂಟಾಗಿ ಎಷ್ಟು ಮೂವಿಗಳು ನೀವು ನೋಡಿರ್ತೀರಾ. ಎಸ್, ಪ್ರೊಡಕ್ಷನ್ ಬಂದು ನಮ್ಮ ಹೊಂಬಾಳೆ ಪ್ರೊಡಕ್ಷನ್ನು. DOP ಬಂದು ಅರವಿಂದ್ ಕಶ್ಯಪ್ ಅವರು. ಇನ್ನು ಮೇನ್ ಫೀಮೇಲ್ ಲೀಡು ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಬಂದು ನಮ್ಮ ರುಕ್ಮಿಣಿ ವಸಂತ್ ಅವರು. ತುಂಬ ಒಳ್ಳೆ ಸೆಲೆಕ್ಷನ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಇವರು ಕನಕಾವತಿ ಅನ್ನೋ ಒಂದು ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಇದರಲ್ಲಿ ಯುವರಾಣಿ ಆಗಿರ್ತಾರೆ ಕನಕಾವತಿ ಅನ್ನೋ ಒಂದು ಇದು. ಅವ್ರ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಅಂಡ್ ಇತ್ತಿಗೆ ಕಾಸ್ಟ್ಯೂಮ್ ಡಿಸೈನರ್ ಬಂದು ರಿಷಬ್ ಶೆಟ್ಟಿ ಅವರ ಹೆಂಡ್ತಿನೇ ಪ್ರಗತಿ ರಿಷಬ್ ಶೆಟ್ಟಿ ಅವರು. ಇನ್ನು ಮೇನು ಕುಲಶೇಖರ ಅನ್ನೋ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳ್ತಿರೋದು ಗುಲ್ಶನ್ ದೇವಯ್ಯ ಅಂತ ಹೇಳಿ. ಇವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ನಿಮ್ಗೆ ಏನಾರ ಗೊತ್ತಿದೆ ಇವ್ರ ಬಗ್ಗೆ ಕಾಮೆಂಟ್ ಆಗಿ ತಿಳಿಸಿ. ಅಂಡ್ ಇಲ್ಲಿ ಒಬ್ರನ್ನ ಖಂಡಿತ ಮಿಸ್ ಮಾಡ್ಕೊಳ್ತೀವಿ, ನಮ್ಮ ರಾಕೇಶ್ ಅವರು, ಕಾಮಿಡಿ ಕಿಲಾಡಿಗಳು ರಾಕೇಶ್ ಅವರು ರೀಸೆಂಟ್ ಆಗಿ ತೀರೋಗಿದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರನ್ನ ಖಂಡಿತ ಮಿಸ್ ಮಾಡ್ಕೊಳ್ತೀವಿ ನಾವೆಲ್ಲ. ಇನ್ನ ರುಕ್ಮಿಣಿ ವಸಂತ್ ಅವ್ರ ಇಂಟ್ರೊಡಕ್ಷನ್ ಬರುತ್ತಲ್ಲ ರಿಷಬ್ ಶೆಟ್ಟಿ ಅವ್ರ ಜೊತೆ. ಆಗ ರಿಷಬ್ ಶೆಟ್ಟಿ ಅವ್ರು ಹೇಳ್ತಾರಲ್ಲ, ನಮ್ಮನ್ನ ನೋಡಲಿಕ್ಕೆ ನೀವು ಬಂದಿದ್ದು ನಿಮ್ಮನ್ನ ನೋಡಲಿಕ್ಕೆ ನಾವು ಬರಬಾರ್ದ ಅನ್ನೋ ಒಂಥರ ಒಂದು ಲೈನ್ ಬರುತ್ತೆ. ಸೊ ಒಂಥರ ಒಳ್ಳೆ ಇಂಟ್ರೊಡಕ್ಷನ್ನು ಇದು ಅಂತ ಹೇಳ್ಬೋದು. ಅವರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಮಾತಾಡಾದ್ಮೇಲೆ ಈ ಒಂದು ಮೂವಿಗೆ ಮೇನ್ ಇದೆ ಅಂತ ಹೇಳ್ಬೋದು, ಅದು ಮ್ಯೂಸಿಕ್. ಎಸ್, ನಿಮ್ಗೆಲ್ಲ ಗೊತ್ತಿರುವಂಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಜ್ನೀಶ್ ಲೋಕನಾಥ್ ಅವರು. ಸೀರಿಯಸ್ಲಿ ಆ ಒಂದು ಮ್ಯೂಸಿಕ್ ಇಂದನೇ ಏನೋ ಹೆಂಗೆ ನಮಗೆ ಗೊತ್ತಾಗಲ್ಲ, ಅದು ಅಷ್ಟು
ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತಾರಲ್ಲ, ಸೊ ಆ ಥರ ಟ್ರೈಲರಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಬೇರೆ ವಿಷಯಗಳಿದ್ರು ಅತಿ ಹೆಚ್ಚು ನಮ್ಮನ್ನ ಗಮನ ಸೆಳೆಯೋದು ಅಂದರೆ ಆ ಒಂದು ಮ್ಯೂಸಿಕ್ ಮಾತ್ರ ಸಕ್ಕದಾಗಿದೆ. ಎಸ್, ಟ್ರೈಲರ್ ಅಂತೂ ಜನರ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ಮಂತು ಅಂದರೆ ಅಕ್ಟೋಬರ್ 2ಕ್ಕೆ ನಮ್ಮ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಕಡೆ ಒಳ್ಳೆ ಹೆಸರು ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ. ನಾವಂತೂ ಹೋಗ್ತೀವಿ, ನೀವು ಕೂಡ ಹೋಗಿ ನೋಡಿ. ಬೇಗ ಟಿಕೆಟ್ ಬಿಟ್ಟ ತಕ್ಷಣ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಮೂವಿ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟ್ರೈಲರ್ ನೋಡಿದರೆ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತಲೂ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.